ಆ ಕಿರಾತಕರು ನೈಜೀರಿಯಾದಲ್ಲೇ ಕೂತು ಬೆಂಗಳೂರಿನ ಕಂಪನಿ ಮೇಲೆ ಕಣ್ಣಾಕಿದ್ರು. ಆನ್ಲೈನ್ನಲ್ಲೇ ಯಾಮಾರಿಸಿ ಕೋಟಿ ಕೋಟಿ ಎಗರಿಸಿದ್ರು. ಆದರೆ ಸಮಯ ಪ್ರಜ್ಞೆ ಮೆರೆದ ಪೊಲೀಸರು ಸೈಬರ್ ಕ್ರಿಮಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ನೈಜೀರಿಯಾದಲ್ಲಿ ಕೂತು ಬೆಂಗಳೂರಿನ ಖಾತೆಗೆ ಕನ್ನ. ಪೊಲೀಸರ ಸಮಯ ಪ್ರಜ್ಞೆ, 2 ಕೋಟಿ ರೂಪಾಯಿ ಸೇರ್. ಈ ಡಿಜಿಟಲ್ ಯುಗದಲ್ಲಿ ಸೈಬರ್ ಕ್ರಿಮಿಗಳ ಕಾಟ ಅಷ್ಟಿಷ್ಟಲ್ಲ ಬಿಡಿ. ಸಂಚು ರೂಪಿಸಿ ಹೊಂಚು ಹಾಕೋ ವಂಚಕರಿಗೆ ಯಾವುದೇ ಗಡಿ ಇಲ್ಲ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತು ಕೋಟಿ ಕೋಟಿ ಕಾಸು ಎಗರಿಸುತ್ತಿದ್ದಾರೆ. ಇದೀಗ ಇಂಥದ್ದೇ ಘಟನೆ ನಡೆದಿದೆ. ನೈಜೀರಿಯಾದಲ್ಲಿ ಕುಳಿತ ಸೈಬರ್ ಕ್ರಿಮಿಯೊಬ್ಬ ಬೆಂಗಳೂರು ಮೂಲದ ಕಂಪನಿಗೆ ಯಾಮಾರಿಸಿದ್ದಾರೆ. ಬರೋಬ್ಬರಿ 2.16 ಕೋಟಿ ಹಣ ಎಗರಿಸಿದ್ರು. ಕೂಡಲೇ ಅಲರ್ಟ್ ಆದ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ವಂಚಕರ ಪಾಲಾಗ್ತಿದ್ದ ಹಣವನ್ನ ಉಳಿಸಿದ್ದಾರೆ. ನೈಜೀರಿಯಾದಲ್ಲಿ ಕುಳಿತು ಸೈಬರ್ ಚೋರರು ಕೋಟಿ ಕೋಟಿ ಹಣಕ್ಕೆ ಕನ್ನ ಹಾಕಿದ್ದೇ ರೋಚಕವಾಗಿದೆ. ಬೆಂಗಳೂರು ಮೂಲದ ಗ್ರೂಪ್ ಫಾರ್ಮಾ ಕಂಪನಿಗೆ ಸೈಬರ್ ಕ್ರಿಮಿಗಳು ವಂಚನೆ ಮಾಡಿದ್ದಾರೆ. ಮೊದಲು ಕಂಪನಿಯ ಅಕೌಂಟೆಂಟ್ ಕೇಶವ್ ಹೆಸರಿನಲ್ಲಿ ವಂಚಕರು ನಕಲಿ ಇಮೇಲ್ ಐಡಿ ಸೃಷ್ಟಿಸಿದ್ದಾರೆ. ಅದನ್ನು ರೆಡ್ಡೀಸ್ ಲ್ಯಾಬೊರೇಟರಿಗೆ ಕಳುಹಿಸಿದ್ದ ಸೈಬರ್ ಚೋರರು ಇಮೇಲ್ನಲ್ಲಿರುವ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡುವಂತೆ ತಿಳಿಸಿದ್ದಾರೆ. ಇದನ್ನ ನಂಬಿದ ರೆಡ್ಡೀಸ್ ಲ್ಯಾಬೊರೇಟರಿ ಸುಮಾರು 2.16 ಕೋಟಿ ಹಣವನ್ನ ಪೇಮೆಂಟ್ ಮಾಡಿದ್ದಾರೆ. ಆದರೆ ಈ ಹಣ ಗುಜರಾತ್ ಮೂಲದ ವಯಸ್ಸಾದ ವೃದ್ಧ ಮಹಿಳೆ ಪಟೇಲ್ ದಕ್ಷಾಬೇನ್ ಎಂಬುವವರ ಖಾತೆಗೆ ಜಮೆಯಾಗಿದೆ. ಹಣ ಪಾವತಿ ವಿಚಾರ ತಿಳಿದ ಅಕೌಂಟೆಂಟ್ ಕೇಶವ್ ತಕ್ಷಣ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದ್ರು. ಮೆಡಿಕಲ್ ಕಂಪನಿ ಇದೆ, ಆ ಕಂಪನಿ ಗೊತ್ತಾಯಿತು ಇದು ಫ್ರಾಡ್ ಆಗಿದೆ ಅಂದರೆ ತಕ್ಷಣ ಪೊಲೀಸ್ಗೆ ಇಂಟಿಮೇಷನ್ ಮಾಡಿದ್ದಾರೆ. ಅದು ಇಂಟಿಮೇಷನ್ ಮಾಡಿದ ತಕ್ಷಣ ನಮ್ಮವರು ಕೆಲಸ ಮಾಡಿ ಅಕೌಂಟ್ ಫ್ರೀಸ್ ಮಾಡಿ ಡಿಟೇಲ್ ಅಕೌಂಟ್ಸ್ ಎಲ್ಲಿ ಯಾವ ಬ್ಯಾಂಕ್ ಹೋಗಿದೆ ಎಲ್ಲೆಲ್ಲಿ ಹೋಗಿದೆ ಅದೆಲ್ಲ ಟ್ರೇಸ್ ಮಾಡಿ ಫ್ರೀಸ್ ಮಾಡಿಬಿಟ್ಟು ಕೊನೆಗೆ 2.16 crores ಎಂಟೈರ್ ಅಮೌಂಟ್ ಯಾರು ಕಂಪ್ಲೇಂಟ್ ಇದೋ ಅವ್ರಿಗೆ ವಾಪಸ್ ಹೋಗಿದೆ. ಅಕೌಂಟೆಂಟ್ ಕೇಶವ್ ದೂರು ಕೊಡ್ತಿದ್ದಂತೆ ಸೈಬರ್ ಕ್ರೈಮ್ ತಂಡ 1 ಗಂಟೆಯಲ್ಲಿ ನಕಲಿ ಖಾತೆಯನ್ನ ಫ್ರೀಸ್ ಮಾಡಿದೆ. ಹಣ ವರ್ಗಾವಣೆಯಾಗದಂತೆ ತಡೆ ಹಿಡಿದಿದ್ದಾರೆ. ನಂತರ ಕೋರ್ಟ್ ಆದೇಶ ಪಡೆದು 2.16 ಕೋಟಿ ಹಣ ಕಂಪನಿಗೆ ಮರಳಿಸಿದ್ದಾರೆ. ಸೈಬರ್ ಪೊಲೀಸರ ತನಿಖೆ ವೇಳೆ ನೈಜೀರಿಯಾ ಮೂಲದ ಸೈಬರ್ ವಂಚಕರಿಂದ ಈ ಕೃತ್ಯ ನಡೆದಿರೋದು ಗೊತ್ತಾಗಿದೆ. ಈ ಸಂಬಂಧ ತನಿಖೆ ಮುಂದುವರೆಸಿದ್ದು ಮತ್ತಷ್ಟು ಸತ್ಯ ಹೊರಬರಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.